ನಾನೇನು ಮಾಡ್ತೀನಿ ನನ್ನ ಮೇಲೆ ಅಂಗ್ಲಾಗ್ತಾ ಇದೆಯಾ ನೀನು? ಲೇ, ನೀನು ಸರಿಯಾಗಿದೆಯಾ, ಅವಳು ಸರಿಯಾಗೋಳೆ. ಬಾಯಿ ಮುಚ್ಕೊಂಡಿರ್ಬೇಕು. ಕೆಲಸ ಮಾಡ್ತಕ್ಕೆ ಹೋಗಿರೋದು ನಿನ್ನ ತಪ್ಪು. ಏನೋ ನನ್ನ ತಂಗಿ ಬಂದವಳಲ್ಲ, ಒಂದಿಷ್ಟಾಗಲ ಜಾಗ ಕೊಡೋಣ ಅನ್ನೋ ಇದಿಲ್ದಿರ ಅವಳು ಹಂಗೆ ಬಾಯಿ ಮಾಡ್ತಾಳೆ. ಹಾಂ, ಅವ್ರು ಆಸ್ಪತ್ರೆ ಮಾಡ್ಕೊಂಡವ್ರೆ, ನೀನು ಅಲ್ಲಿ ಕೇಳ್ಕೊಬೇಕಾಗಿತ್ತು. ಅಮ್ಮ, 15 ನಮ್ದಾ ಇಲ್ಲ ಇವ್ರ ತಾತಂದ? ಅದು ರಾಮನ ಜಾಗ. ಅವರು ಅಣ್ಣ ತಮ್ಮಂದರು ಅಡ್ಜಸ್ಟ್ ಮಾಡ್ಕೊಂಡು ಅವರೇನೋ ಅವ್ರ ಪಾಡು. ನಮ್ಮ ಜಾಗನ ಇಲ್ಲ ನಮ್ಮ ಮಾವನ ಜಾಗನ ಆಗಿದ್ದಿದ್ರೆ ನಾವು ಅದಕ್ಕೆ ವಾದಗಳು ಜಗಳಗಳು ಮಾಡಬೇಕಾಗಿತ್ತು. ಅದು ಅವ್ರ ಜಾಗ, ಅವ್ರಿಷ್ಟ ಇದೆ ಕೊಡ್ತಾರೆ, ಕಷ್ಟವಾದರೆ ಬಿಡ್ತಾರೆ. ಯಾಕೆ ಸುಮ್ಮನೆ ಇವರು ಜಗಳಗಳು ಮಾಡ್ಕೊಳೋದು? ನೋಡಿ ಇವಾಗ ತಮ್ಮನ್ಕ ಎಷ್ಟು ತಪ್ಪನ ಮನೆ ಕಟ್ಕೊಟ್ನು ರಾಮ್ನು. ಅದೇ ನನ್ನ ತಂಗಿಗ್ಲು ಬದುಕೊಂಡೆ ಅನ್ನೋ ಇದಿರಿಲ್ಲ ಅವನ್ಕ. ನನ್ನ ತಂಗಿಗ್ಲಪ್ಪ ಚೆನ್ನಾಗಿರ್ಲಿ ಅವರು ಅನ್ನೋ ಇದೇ ಇಲ್ಲಮ್ಮ ಅವನ್ಕ. ಇವ್ರು ಕರೆಕ್ಟಾಗಿದ್ರೆ ತಾನಮ್ಮ ಅವನು ಏನೊಂದು ಸಹಾಯ ಮಾಡೋದು. ಅವಳು ನೋಡಿದ್ರೆ ಹಂಗಾಗವಳೆ, ಇವಳು ನೋಡಿದ್ರೆ ಹಿಂಗಾಗವಳೆ. ಲೇ ಚೆನ್ನಿ, ಏನತ್ಗೆ ಇದನ್ನ ಏನೋ ಬೈಕಂತವಳೆ? ಯಾಕೆ ಏನಾಯ್ತು? ಅಯ್ಯೋ ಕಿತ್ಲಾಡ್ ಸಾಯ್ತಾವತ್ತಿಗೆ, ಕಿತ್ಲಾಡ್ ಸಾಯ್ತಾವ ಎಲ್ಡು. ಎಲ್ಡು ಅನ್ಸರ್ಸ್ಕೊಂಡು ಹೋಗೋದೇ ಇಲ್ಲ. ಅವಳು ತಂಗಿ ಅಂತ ಅನ್ಸರ್ಸ್ಕೊಳಲ್ಲ, ಇವಳು ಅಕ್ಕ ಅಂತ ಅನ್ಸರ್ಸ್ಕೊಳಲ್ಲ. ಅಲ್ಲೇ ಅಮ್ಮ, ನಿಮ್ಮ ಅಪ್ಪನ ಸಂಪಾದನೆ ಮಾಡಿಕ್ಕವನೇನ್ರೆ ನೀವು ಕಿತ್ಲಾಡಕ್ಕ? ಅದು ಅವ್ರದ್ದೇ ಜಾಗ. ಇಲ್ಲ ನಿಮ್ಮ ತಾತನ ದನ ಆಗಿದ್ದಿದ್ರೆ ಅಷ್ಟೇ ಏನೋ 4 ಜನ ಕೂತು ಮಾತಾಡಿ ಕೊಡಪ್ಪ ಅಂತ ಹೇಳ್ಬೋದಾಗಿತ್ತು. ಅದು ರಾಮಂದು ಜಾಗ, ಅವನು ಕೊಡೋಣ ಕೊಡ್ತಾನ? ಅದ್ರಾಗೂ ನೀವು ಈ ಪಾಠಗಳು ಬೀಳ್ತಾ ಇದ್ದೀರಾ ಕೊನು ತಂಗಿ. ನೀವು ಕೊಡಲ್ಲ ಅಂತಂದ್ರಲ್ಲ, ಆಯ್ತಲ್ಲ ಬಿಡಿ, ಇನ್ನೇನು ಅದ್ರ ಬಗ್ಗೆ ಮಾತಾಡಿ ಪ್ರಯೋಜನ? ನಾವು ಕೇಳ್ತಾ ಇಲ್ಲಲ್ಲ. ಅವಳು ಪದೇ ಪದೇ ಜಗಳಕ್ಕೆ ಬರೋದು ಚೈತನ್ಯ, ನಾನಲ್ಲ. ನನ್ನ ಪಾಡಕ್ಕೆ ನಾನು ಇಲ್ಲಿದ್ದೀನಿ. ನೀವು ಊರಿಗೆ ಹೋಗ್ತೀರಿ ಯಾಕ? ನಮ್ಮ ಯಜಮಾನ್ ಕರ್ಕೊಂಡೆ ಹೋಗೋದು. ಅಲ್ಲ ಏನೋ ಮದುವೆ ಅಂತೆ, ಮದುವೆ ಮುಗಿಸ್ಕೊಂಡು ಹಂಗೆ ಎಲ್ಲರೂ ಒಟ್ಟಾಗಿ ಹೋಗಿರೆ ಸುಮ್ಮನೆ ರೀ. ಒಟ್ಟಾಗಿ ಎಲ್ಲರೂ ಅಂದರೆ ಮಗುವು, ನೀನು, ನಿಮ್ಮ ಯಜಮಾನು, ನಿನ್ನ ಮಗಳು ಎಲ್ಲ ಹೋಗಿರಂತೆ. ಸುಮ್ಮನೆ ರೀ. ಪದ್ಮನ ಯಾಕೆ ಕರ್ಕೊಂಡು ಹೋಗ್ತಾರೆ? ದೊಡ್ಡಜ್ಜಿ ನಿಂಗೆ ತಲೆಗಿಲ್ ಕೆಟ್ಟದ ಹೆಂಗೆ? ಅವಳನ್ನೇ ಕಳಿಸ್ತೀರ ಪಾಪ? ಅಷ್ಟು ದೊಡ್ಡ ಮನೆಯಾಗ ಅವಳು ಒಬ್ಳೆ ಹಂಗಿತ್ತಾಳೆ. ನಮ್ಮ ಅಜ್ಜಿ ಎಲ್ಲ ಇಲ್ಲ, ಅಕ್ಕಪಕ್ಕದವ್ರಿಲ್ಲ, ನಾನು ಕರ್ಕೊಂಡೋಗಿ ಏನು ಮಾಡಲಿ? ಅಜ್ಜಿ ಪದ್ಮ ಕೇಳಿ ನೀನು. ನಾವೆಲ್ಲ ಇರ್ತೀರಿ, ಮನೆ ಮಕ್ಕಳು ಕ್ಲೀನ್ ಮಾಡ್ಕೊಂಡು ಅಲ್ಲಿರುಬಮ್ಮ ಜೀಪ ಅಣಿಸ್ಕೊಂಡು ನಿಮ್ಮ ಯಜಮಾನ್ ಬರೋವರ್ಗು ಅದೇನು ಅಲ್ಲಿ ಹೋಗಿರ್ತೀಯ, ನಿನ್ಕೇನು ಮನೆ ಮಠ ಇಲ್ಲೇನೆ ಅಂತ ಹೇಳಜ್ಜಿ ನೀನು. 2 ದಿವಸ ಅಲ್ಲಿ ನಿಮ್ಮ ಮನೆಗಿರ್ಲಿ ಸುಮ್ಮನೆ ರೇ. ಇಲ್ಲ ಆಗಲ್ಲ, ಆಗಲ್ಲ ಅಂದರೆ ಆಗಲ್ಲ. ನಮ್ಮ ಮನೆಗೆ ಬರ್ಕೂಡ್ದು ಅಷ್ಟೇ. ಅಮ್ಮನು ನೋಡ್ದೆ ನಮ್ಮ ಚೆನ್ನಿ, ನೋಡ್ದ ಅಂದರೆ ಅವ್ರು ಚಾಕ್ರಿ ಮಾಡ್ಕೊಂಡು ಇರ್ತೀನಿರು ನಾನು. ನನ್ನ ಕೈ ಮಾಡೋಕ್ಕೇನು ಬೇರೆ ಕ್ಯಾಮ ಇಲ್ಲ. ನೋಡ್ದೇನೆ ಚೆನ್ನಿ ಹೆಂಗೆ ಮಾತಾಡ್ತಾಳೆ ದೊಡ್ಡತೆ. ಇವಾಗ ಅವಳ ಮನೆ ಅದಲ್ಲ, ಸುಮ್ಮನೆ ಇವ್ರ ಮನೆಗೆ ಏನಕ್ಕೆ ಹೋಗೋದು? ಆ ಮಗುನ ಸ್ಕೂಲ್ ಕಳಿಸ್ಕೊಂಡು ಏನೋ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡೋಕ್ಕಾಗಲ್ಲ. ನಾವು 1-2 ದಿನ ಊಟದ ಮನೆಗಿದ್ರೆ ಅವಳಿಗೂ ಬೇಜಾರು ಕಳೀತದೆ ಅಂತ. ಬೇಜಾರು ಇಲ್ಲ ಗಿಜಾರು ಇಲ್ಲ. ಅವಳ ಮನೆಗೆ ಅವಳು ಹೋಗ್ಲಿ ಬಿಡು. ಸುಮ್ಮನೆ ಹೋಗಿ ಇವಳು ಪ್ರಾಣ ತಿನ್ನೋದು ನಿಮ್ಮ ಇಷ್ಟ. ನಮ್ಮ ನನಗೆ ತಿಳಿದಿರೋದು ನಾನು ಹೇಳಿದ್ನೆ, ಅದ್ರ ಮೇಲೆ ನಿಮ್ಮ ಇಷ್ಟ. ಏನೋ ದೊಡ್ಡವ್ರು ಹೇಳೋದು ಕೇಳಂಗಿದ್ರೆ ಏನೋ ಅನ್ಬೋದು. ಪಾಪ ತಾಯಿನ ಕಳ್ಕೊಂಡವಳೆ, ಅತ್ತೆ ನೋಡಿದ್ರೆ ಇಲ್ಲೇ ಇರ್ತಾಳೆ, ಒಬ್ಬಂಟಿಗೆ ಇರ್ತಾಳೆ. ಯಾಕೆ 1-2 ದಿವಸ ಇದ್ದು ಮುಂಚೆ ಸಮಾಧಾನ ಮಾಡ್ಕೊಂಡು ಹೋಗ್ಲಿ ಅಂತ ನಾನು ಹೇಳಿದ್ನಿ. ಇನ್ನು ತಾಯಿ ಮಗಳು ಹಿಂಗೆ ಹೇಳ್ತಾ ಇದ್ದೀರಿ, ಇನ್ನು ಯಾಕೆ ಬೇಕಮ್ಮ ನಮ್ಕ? ಅಜ್ಜಿ ನಂಗೊಂದು ಉಪಕಾರ ಮಾಡ್ಕೊಟ್ಬಿಡ ಅಜ್ಜಿ. ಇಷ್ಟು ಉಪಕಾರ ಮಾಡಿಕೊಡು ಸಾಕು. ನಾನು ಸಾಯೋವರೆಗೂ ನೀನು ನೆನ್ಕೊಂತೀನಿ. ಏನೇ ಅದು? ಪದ್ಮನ ಹೆಂಗನ ಮಾಡಿ ಕರ್ಕೊಂಡೋಗಜ್ಜಿ ಊರ್ಕ ಕರ್ಕೊಂಡೋಗು. ನೀವೆಲ್ಲ ಇರ್ತೀರಲ್ಲ, ಅಕ್ಕಪಕ್ಕದಾಗ ಜನ ಎಲ್ಲ ಇರ್ತಾರಲ್ಲ, ಏನ ಮುಂದೆ ತಿಗ್ಲು? ಇವಾಗ ಗುಂಡಚ್ಚಿ ಏನು ಹೇಳಿದ್ಲು? ತಾಯಿನ ಕಳ್ಕೊಂಡವಳೆ, ಅತ್ತೆ ಇವಾಗ ಇನ್ನು ಮೇಲೆ ಇಲ್ಲೇ ಇರ್ತಾಳೆ, ಅವಳು ಮಗುವು ಪಾಪ 1-2 ದಿವಸ ಊಟದ ಮನೆಗಿದ್ರೆ ಏನೋ ಖುಷಿಯಾಗಿರ್ತಾಳೆ ಅಂತ ಹೇಳಿದ್ಲು. ಆಯಮ್ಮ ಹೇಳೋದ್ರಾಗೂ ಒಂಥರ ಲೆಕ್ಕಾಚಾರ ಅದೇ. ಪಾಪ ಯಾರೇ ಅವರೇ, ಯಾಕೆ ಹಿಂಗೆಲ್ಲ ಮಾತಾಡ್ತೀಯ ಸ್ನೇಹಿ? ನನ್ನ ಕೈಲಿ ಆಗಲ್ಲ ಅಜ್ಜಿ ಅವಳು ನೋಡ್ಕೊಳಕ ಆಗಲ್ಲ. ಅವ್ರಿಗೆ 3 ಹೊತ್ತು ಮಾಡಿಕ್ಕಾಗಲ್ಲ. ಏನು 3 ಹೊತ್ತು ಬಿಸಿ ಬಿಸಿ ಮಾಡಿಕ್ಬಿಡ್ತೀಯನು ಹೇಳೇ ನೀನು? ಬೆಳಗ್ಗೆ ಒಂಚೂರು ಮಾಡಿದ್ರೆ ಸಾಯಂಕಾಲಕ್ಕೆ ಮಾಡ್ತೀವಿ, ಮಧ್ಯಾಹ್ನಕ್ಕೂ ಅದೇ ತಿನ್ಕೊಂತಾರೆ. ಅದೇನು ದುರ್ಬುದ್ಧಿ ಕಲ್ತಿದ್ಯಾ ಸ್ನೇಹ? ಹಂಗೆಲ್ಲ ಮಾಡಬಾರ್ದೆ ಪಾಪ. ಆಗಲ್ಲ ಅಂದ್ರೆ ಆಗಲ್ಲ ಅಜ್ಜಿ, ಅವಳು ನಮ್ಮ ಮನೆಗೆ ಬರೋದು ಇಷ್ಟ ಇಲ್ಲ. ಹೇಳಿದ ಮಾತು ಕೇಳಬೇಕು ಮಕ್ಕಳು. ಕೇಳಲ್ಲ ನಾನು. ಅವಳು ಕರ್ಕೊಂಡು ಹೋಗಕ್ಕೆ ನನಗೆ ಇಷ್ಟ ಇಲ್ಲ. ಅವಳು ಗಲೀಜು. ಏನು ನೀನು ಬಲಿ ಕಿಲೀನ್ಗೆ ಇದೆಯಾ ಹೇಳಮ್ಮ? ಅಮ್ಮನ ಗಲೀಜು, ನೀನು ಬಲಿ ಕಿಲೀನ್ಗೆ ಇದೆಯಾ? 2 ದಿನ ಕರ್ಕೊಂಡೋಗಿ ಮನೆಗೆ ಇಕ್ಕೋ, ಪರವಾಗಿಲ್ಲ. ಅದು ಯಾಕೆ ಸರೋಜಿ ನೀನು ಹೊಟ್ಟೆಗಿಂತ ಮಕ್ಳು ಹುಟ್ಟುಬಿಟ್ರು? ಅಮ್ಮ ನನ್ನ ಹಣೆ ಬರ ನೀನು ಬೈತಿ, ಹಂಗೆ ಮಾಡ್ತೀಯ ಹಿಂಗೆ ಮಾಡ್ತೀಯ ಅಂತ. ಇಂಥ ಮಕ್ಕಳು ಅಂತ ಗಂಡನ ಕಟ್ಕೊಂಡು ನನಗೇನಮ್ಮ ಸುಖ? ಅವಳು ನೋಡಿದ್ರೆ ಹಂಗೆ, ಇವಳು ನೋಡಿದ್ರೆ ಹಿಂಗೆ. ಯಾರಾಗ ನೆಮ್ಮದಿ ಇಲ್ಲ, ಕಂದ್ರ ನೋಡ್ಕೊಂಡು ಹಂಗೆ ನೆಮ್ಮದಿಯಾಗಿದ್ದೀನಿ ನಾನು.
ವಾ ಇಲ್ಲೇ ಇದೀನಿ ಬಾರ ಮಗ್ನೆ. ಅವ್ರ ಅಮ್ಮನ್ ಕೇಳಲ್ಲೇನೆ? ಕೇಳಲ್ಲ. ನಾನು ಆವಾಗನೇ ಬನ್ನಪ್ಪ ಯಜಮಾನಪ್ಪ. ನೀನು ಎಲ್ಲೋಗಿದ್ದೆ? ಯಾಕಪ್ಪ ತಲೆನೋವು? ಜಗಳ ಮಾಡ್ಕೊಂಬಿಟ್ರೇನು? ಏನಕ್ಕಪ್ಪ ಕಾಸು? ಕಾಸು ಹಂಗೋಗಿ ಹಿಂಗ ಬಂದ್ರೆ ಕಾಸು ಕೊಡ್ಬೇಕು ನಿಂಕ. ನಿಮ್ ತಾತನ ಕೇಳಲ್ಲ? ಅಯ್ಯೋ ಅವೆಲ್ಲ ತಕೊಂಡ್ ತಿನ್ಕೂಡ್ದಪ್ಪ, ತಕೊಂಡ್ ತಿನ್ಕೂಡ್ದು. ಅವ್ರು ಕಳ್ರು, ಮಕ್ಕಳನ್ನ ಹಿಡ್ಕೊಂಡು ಹೋಗೋ ಕಳ್ರು ಅವರು. ಅದನ್ನ ಕೊಡ್ತಾರೆ. ನಿಂಕ ಅವಾಗ ತಲೆ ಸುತ್ತಿ ಬಿದ್ದೋಗ್ಬಿಡ್ತೀಯಾ. ನಿನ್ನ ಆ ಬ್ಯಾಗ ಹಾಕೊಂಡು ಎತ್ಕೊಂಡು ಹೋಗ್ಬಿಡ್ತಾರೆ. ಅವನಮ್ಮ ಅಜ್ಜಿ ಹೇಳ್ತಾರದ್ ನಿಜಾನೇ. ಕಳ್ರು ಎತ್ಕೊಂಡು ಹೋಗ್ಬಿಡ್ತಾರೆ. ಬೊಂಬಾಯಿ ಮಿಠಾಯಿ ಎಲ್ಲ ತಕೊಂಡ್ ಕುಡ್ದು. ನೀನು ಹೋಗಿ ಪಂಡಿತ್ರ ಅಂಗಡಿಗ ಕುರ್ಕುರೆ ಲಾಲಿಪಪ್ಪು ಎಲ್ಲ ತಕೋ ಹೋಗು. ಹೋಗಮ್ಮ, ನನ್ ಮಗು ಬಂಗಾರಮ್ಮ ಹೇಳದ್ ಮಾತು ಕೇಳ್ತದಮ್ಮ. ಅವನಮ್ಮ ಕಳ್ರು ಬಂದ್ಬಿಟ್ಟವ್ರೆ. ನಮ್ಮೂರ್ಗೆ ಹೋಗೋಣ ಬಾ, 2 ದಿವಸ ಇರಿ. ನಮ್ಮ ಬಂಗಾರ, ನನ್ನ ಮಗು ಬಂಗಾರಮ್ಮ. ಹೋಗ್ ನೀನೇನಂತ ತಕೋ ಹೋಗಮ್ಮ. 3 ಹೋಗ್ರಿ, ತಕೋ ಹೋಗ್ರಿ. ಹೋಗು. ಆಗಲೇ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟವ್ ನಿನ್ನ ಹತ್ರ. ಅಮ್ಮನ್ ಕೇಳೋದೇ ಇಲ್ಲೇನಿ? ಇಲ್ಲ ಕೇಳಲ್ಲ. ಅವಳು ರಾಧಾ ಅವಳಲ್ಲ, ಅವಳು ಇವನು ನಮ್ಮ ರಾಮನ್ ಮಗಳು. ಅದೇನೋ ಆಂಟಿ ಅಂಕಲು ಅಂತಾರಂತೆ. ಅಯ್ಯೋ ಇವ್ರದ್ದು ಒಂದೊಂದು ಕತೆಗಳೆಲ್ಲ ಆಡ್ಕೊಂಡು ಇರ್ತಾರೆ. ಹೆಂಗನಾಗ್ಲಿ ಹುಷಾರಿ ಅಮ್ಮ. ಇಲ್ಲಿ ಹೇಳು, ಅವಳಿಗೂ ಗಂಡು ಮಗು ಆಗದಂತ. ಗಂಡು ಮಗು ಅಂತೇನು? ಮೊನ್ನೆ ಈರಕ್ಕನ ಹೇಳಿದ್ಲು, ಅಲ್ಲೇ ಊರಾಗೆ ಬಿದ್ದವಳಂತೆ. ಗಂಡು ಮಗು ಆಗದಂತೆ. ಏನೋ ಕಂಡ್ಬಿಡು, ಆಯಮ್ಮ ಸವಾಸ ಬೇಡ. ರೌಷ್ಟು ಅನ್ಕೊಂಡು ಆಟಕ್ಕೆ ಕರ್ಕೊಂಬಂದ್ಬಿಟ್ಟಲ್ಲ. ಏನಯ್ಯ ಸಮಾಚಾರ? ನಾಳೆ ಮದುವೆ ಮಾಡ್ಸೋಣ ಅಂತ ನಾನು ಅನ್ಕೊಂಡ್ರೆ. ಅಣ್ಣ ನೀನು ಬೇಜಾರು ಮಾಡ್ಕೊಂಬೇಡ. ನಾನು ನಿಜಾನ ಹೇಳ್ತಾ ಇದ್ದೀನಿ, ಸುಳ್ಳು ಹೇಳ್ತಾ ಇಲ್ಲ. ಅದೇನಂತ ಹೇಳು. ಈ ಅಮ್ಮನು ಬ್ಯಾಕ್ಗ್ರೌಂಡ್ ಏನು ಅಷ್ಟೊಂದು ಚೆನ್ನಾಗಿಲ್ಲ, ಆಯ್ತಾ? ಸೋಫಾ ಹಿಂದೆ ಕೂತಿದ್ಲಲ್ಲ, ಚೆನ್ನಾಗಿ ಇತ್ತಲ್ಲ ಗೋಡೆ ಎಲ್ಲನೂ. ಕಾಮಿಡಿ ಮಾಡಬೇಡ ನೀನು. ಮತ್ತೆ ಬ್ಯಾಕ್ಗ್ರೌಂಡ್ ಅಂತಂದ್ರೆ ಇನ್ನೇನು ಹೇಳಿ ನಾನು? ಬ್ಯಾಕ್ಗ್ರೌಂಡ್ ಅಂದ್ರೆ ನಾವು ನಿಂತಿರೋ ಹಿಂದ್ಗಡೆ. ನೋಡಿ ತೆಂಗಿನ ಮರಗಳು ಹೆಂಗವೆ. ನೀ ಕಾಮಿಡಿ ಮಾಡಬೇಡ. ನಾನು ಏನು ಮಾತಾಡಿದ್ರು ಅಪ್ಪನ್ಕ ಮಕ್ಕಳಿಗೆ ಕಾಮಿಡಿ ಹಂಗೆ ಕಾಣಿಸೋದಪ್ಪ. ನೋಡ, ನೀನೇನ ಅನ್ಕೋ, ಆ ಅಮ್ಮನ ಏನು ಬೇಡಣ. ಬೇರೆ ಎಲ್ಲಾದ್ರೂ ನೋಡಿ ಮದುವೆ ಮಾಡ್ಸೋಣ ಪಂಡಿತರ. ನಂಗೆ ಯಾಕೋ ಇಷ್ಟ ಇಲ್ಲ ಅಮ್ಮನ. ಯಾಕೆ ಹಂಗತ್ತೀಯ ಪಾಪ? ಏನು ತೊಂದರೆ ಮಾಡಿದ್ಲು? ಮುಂದೆ ತೊಂದರೆ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಣ್ಣ. ಯಾಕೋ ಇಷ್ಟ ಇಲ್ಲ ನಂಗೆ. ಅದು ಬೇರೆ ನೀವೇನೋ ಹೋಗಿ ಅವ್ರ ಮಗನು ಕೇಳ್ಕೊಂಬಂದ್ರಿ ಒಪ್ಪಿಗೆ. ಇವಾಗ ಪಂಡಿತರ ಮಗನು, ಸೊಸೆ, ಮೊಮ್ಮಕ್ಕಳು ಅವರೆಲ್ಲ ಸುಮ್ಮನೆ ಇರ್ತಾರೆ ಅಣ್ಣ? ಇಲ್ಲ, ಏನೋ ಇದಾಗದೆ. ಅದೇನು ಸರಿಯಾಗಿ ಹೇಳು ನಂಗ. ಇದಕ್ಕಿದ್ದಂಗೆ ಬಂದು ಮದುವೆ ಬೇಡ ಅಂತ ಇದೆಯಾ ನೀನು? ನೀನು ಪಂಡಿತರ ಹತ್ರ ಮಾತಾಡ್ಕೊ, ಆಯ್ತಾ? ಆಮೇಲೆ ನಮ್ಮನೆ ವಿಷಯ ನಾನೊಂದು ಹೇಳ್ತಾ ಇದ್ದೀನಿ ನೋಡು. ಚೈತನ್ಯಕ ಡೈವರ್ಸ್ ನೋಟಿಸ್ ಕಳ್ಸೋಣ ಹರ್ಷ. ತಲೆಗಿಡ ಕೆಟ್ಟದ ಹೆಂಗ? ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ಕರೆಕ್ಟಾಗಿ ಮಾತಾಡೋ. ಯಾಕೋ ತಲೆ ಕೆಡ್ತೇನೆ ನಿಂಕ? ಇರೋ ವಿಷಯನ ಹೇಳ್ತಾ ಇರೋದು. ಕಾರುಣ್ಯಕ್ಕೆ ಬಂದೈತೆ ನೋಟಿಸು. ಅಲ್ಲ ಯಾಕಂತ ಹುಡುಗನು ಏನಾಯ್ತು? ಅಲ್ಲ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಹಂಗೆಲ್ಲ ಮದುವೆ ಮಾಡಿಕೊಟ್ಟು, ಇವಾಗ ಬೇಕಾದ್ದೆಲ್ಲ ಕೊಟ್ಟು, ಇವನ್ ಯಾಕೆ ಇವಾಗ ಈ ಟೈಮಾಗ ಹಿಂಗೆ ಮಾಡ್ಬಿಟ್ಟು? ಅದನ್ನ ನೀನೇ ಕೇಳಬೇಕು. ನೀನು ಆ ಜಾಗ ಇಸ್ಕೊಂಡೆ ಅಂದ ಕೋಪಕ್ಕೇನು? ಕಾರುಣ್ಯ ಹೇಳಿದ್ಲು ನಂಗಂತೂ ಮನ್ಸಿಗೆ ಬೇಜಾರಾಗ್ಬಿಟ್ಟಿದೆ ಅದು ತಿಳಿದಾಗಿಂದ. ಯಾಕೆ ಹಿಂಗೆಲ್ಲ ಮಾಡ್ದೆ ಹರ್ಷ? ಮಿಷಿನ್ ಸಿಗಬೇಕು ಅಂದಾಗ ಅಷ್ಟೆಷ್ಟೆಲ್ಲ ಲಕ್ಷಗಳು ದುಡ್ಡು ಕೊಟ್ಟು ಇವತ್ತು ನಮ್ಮ ಮನೆ ಏನು ಬೇಡ ಅಂತಾನಲ್ಲ. ಇನ್ನೆಂಥ ದುರ್ಬುದ್ಧಿ ಇರ್ಬೇಕು ಅವನ್ಕ? ಅವ್ರ ಅಪ್ಪನಿಗೆ ಫೋನ್ ಮಾಡ್ತೀನಿ ತಡಿ. ಅವ್ರ ಅಪ್ಪನ ನಂಬರ್ ಅದೇ. ಮಾಡೋಣ, ಕೇಳೋಣ. ಕೇಳು. ಬಿಲ್ಡಿಂಗ್ ಬೇಕು ಅಂತಂದ್ರೆ ಆಶಂಕರ್ ಪಾಡ್ಕ ಆಶಂಕರ್ ನಮ್ಮ ಮನೆಗಿತ್ತಾನೆ, ಆ ಬಿಲ್ಡಿಂಗ್ ಕೊಟ್ಬಿಡೋಣ. ಹುಡುಗಿ ಯಾವುದೇ ನಿರ್ಧಾರ ತಗೊಂಬೇಡ. ಅಷ್ಟೊತ್ತು ಸುಮ್ಮನೆ ಇರು. ಕೊಟ್ಟು ಯಾರನ್ನೂ ಒಳ್ಳೆಯವ್ರು ಮಾಡ್ಕೊಳಕ್ಕಾಗಲ್ಲ, ಆಯ್ತಾ? ಎಷ್ಟಂತ ಕೊಡ್ತೀಯ ನೀನು? ಎಷ್ಟಂತ ಕೊಡ್ತೀಯೋ? ಅವ್ರ ಅಪ್ಪನಿಗೆ ಫೋನ್ ಮಾಡೋಣ. ಅವ್ರ ಅಪ್ಪನ ತಿಳಿಯೋದು ತಿಳಿದಿಲ್ಲ ನೋಡೋಣ. ಮಾಡ್ತೀನಿ. ಮುಂದುವರಿಯುವುದು.